ಹೌದಯ್ಯ, ಆದ್ರೆ ಯಾಕಿಂತ ಕೇಳ್ಬೇಕಾ ಬೇಡವಾ? ಅಧಿಕ ಪ್ರಸಂಗ ಆಗುದಿಲ್ಲ. ಹೌದಾ? ಹಾಗಾಗ್ತದಲ್ವಾ? ಹೌದು. ನೀನೀಗ ಓಡಬೇಕಂತ ಎಲ್ಲಿಗೆ ಗೊತ್ತಾ? ಎಲ್ಲಿಗೆ? ಪಾಂಡವರ ಬಿಡಾರಕ್ಕೆ. ಆಯ್ತು. ಪಾಂಡವರ ಬಿಡಾರದಲ್ಲಿ ಯಾರ ಬಳಿಗೆ ಹೋಗ್ತೀವಿ? ಗೊತ್ತಿಲ್ಲ. ಗೊತ್ತಿಲ್ವಾ? ಅವ ಇದ್ದಾನಲ್ಲ, ಯಾರು? ಮಧ್ಯಮ. ಯಾರು? ಮಧ್ಯಮ. ಯಾರವ? ಮಧ್ಯಮ. ಅವ ಅಲ್ವೋ? ಮಧ್ಯಾಹ್ನ ಬಾಡ್ಗಣ. ಮಧ್ಯಮ ಬಾಡ್ಗಣಲ್ಲ, ಅದು ನೀನು ಅದೇ ಕೆಲಸ ಮಾಡಿದ್ದು. ಈಗ ಯಾವುದು ನೀನು ಹೇಳಿದ್ದು ಅಲ್ಲಲ್ಲ. ಈಗ ಹೋಗ್ಬೇಕಾದ್ದು ಅಲ್ಲಿಗೆ. ಹೇಗೆ? ಹೋಗಬೇಕು. ಯುದ್ಧಕ್ಕಾಗಿ ಆಹ್ವಾನವನ್ನು ನೀಡಿದ್ದಾರೆಂಬುದಾಗಿ ಹೇಳು. ಪಾತಾಳವಾಸಿಗಳಂತಹ ಸಂಸತ್ತಗಳು ಯುದ್ಧಕ್ಕಾಗಿ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ರಣಭೂಮಿಯನ್ನು ಸೇರಿದ್ದಾರೆ. ಅವರಲ್ಲಿ ಯುದ್ಧವನ್ನ ಮಾಡುವುದಕ್ಕೆ ನೀನು ಸನ್ನದ್ಧನಾಗಿ ಬರಬೇಕು. ಬರುವಾಗ ಹೇಗೆ ಬರಬೇಕು? ನೀಲಾಂಗದ ವ್ಯಕ್ತಿ. ಈಗ ಏನು ಗೊತ್ತಿಲ್ಲ? ನೀಲಾಂಗ ಗೊತ್ತಿಲ್ವಾ? ಅವರಿಗೆ ಸಾರಥಿ ಆಗಿದ್ದಾರೆ. ಮೈಯೆಲ್ಲ ನೀಲವಾಗಿದೆ. ಕೃಷ್ಣ. ಆ ಕೃಷ್ಣನನ್ನು ಬಿಟ್ಟು ಬೇರೊಬ್ಬರಿದ್ದಾರೆ ಪತಾಕೆಯಲ್ಲಿ. ಮಂಗ. ಯಾರು? ನೀನು ಅದನ್ನೇ ಮಾಡ್ತಾ ಇದ್ದೀಯ. ಅಲ್ಲ, ಅವ ಗಜದಲ್ಲಿರುವ ಹನುಮಂತ. ಹಾಲ್ಮಂತ ಅಲ್ಲ, ಹನುಮಂತ. ಅವನನ್ನು ಬಿಟ್ಟು ಕೈಲಾಸಾಧಿಪತಿ. ಯಾರವ? ಶಶಿಮೌಳಿ. ಯಾರು? ಶಶಿಮೂಲ್ಯ. ನಿನ್ನ ಅಪ್ಪ ಶಶಿಮೌಳಿ, ಚಂದ್ರಮೌಳಿ. ಅವರನ್ನು ಕರೆಸಿಕೊಂಡು ಯುದ್ಧ ಭೂಮಿಗೆ ಬರಬೇಕಂತೆ. ಹೇಳ್ತೀಯಾ? ಹೇಳ್ತೇನೆ. ಆಮೇಲೆ ಉತ್ತರ ಏನಾದ್ರು ಹಿಡ್ಕೊಂಡು ಬರ್ಬೇಕಾ? ಹೌದು. ಅವ ಒಂದು ವೇಳೆ ಬಾರದಿದ್ರೆ ಏನ್ ಮಾಡುದು? ನೀನು ನಮ್ಮ ಅನ್ನ ಉಂಡವ. ಹೌದಲ್ವೋ? ಹೌದು. ಏನ್ ಮಾಡ್ತೀನಿ ನೀನು? ಬಾರದಿದ್ರೆ ಏನ್ ಮಾಡ್ಬೇಕು? ಅದನ್ನು ಅಲ್ಲಿ ಬಿಸಾಡ್ಬೇಕು. ಅಲ್ಲ, ಬಾರದಿದ್ರೆ ನೀನೇನು ಮಾಡ್ತಿದ್ರೆ ನಾನು ಕೇಳು. ಏನು ಮಾಡ್ಬೇಕು ಹೇಳಿ? ಅನ್ನ ಉಂಡವ ನೀನು. ಹೌದು. ಅನ್ನಕ್ಕೆ ಸರಿಯಾದಂತಹ ಕೆಲಸವನ್ನು ಮಾಡ್ಬೇಕು. ಅದಕ್ಕೆ ನಿಮ್ಮಲ್ಲಿ ಕೇಳುವುದು ಏನು ಮಾಡ್ತೀನಿ? ಈಗ ಅವ ನಿಮ್ಮಲ್ಲಿ ಯುದ್ಧಕ್ಕೆ ಬರ್ಬೇಕಲ್ವಾ? ನಿಮ್ಮ ಉಪ್ಪನ್ನ ತಿಂದವಲ್ವಾ? ನಿಮ್ಮ ಅನ್ನವನ್ನು ನಾನು ತಿಂದವಲ್ವಾ? ಮತ್ತೆ ನಾನು ಬಿಡ್ತೇನ? ಬಂದ್ರೆ ಬರ್ತಾನೆ, ಬರದಿದ್ರೆ ಕೈ ಹಾಕಿ ತಲೆ ಕಡಿತಾನ. ಯಾರು ಮಾತಾಡುದು ಕೇಳಿ ಗೊತ್ತಾಗುದಿಲ್ಲ. ಏನಾಯ್ತಯ್ಯ? ಮತ್ತೆ ಅಣ್ಣನ ಸೆರಗಿಗೆ ಕೈ ಹಾಕಿದ್ರೆ ಬಿಡ್ತಾರ? ಅಲ್ಲ, ಹಾಗೆ ಸೆರಗಿಗೆ ಕೈ ಹಾಕಿ ಹೇಳ್ಕೊಂಡಾದ್ರೂ ನಾನು ಬರ್ತೇನೆ. ಹೇಗೆ ಹೇಳಿದ್ದಿ? ಹೀಗೆ ಮುಂದಿನಿಂದ ಹೇಳ್ಕೊಂಡು ಬರ್ತೇನೆ. ಸಾಧ್ಯ ಆಗದಿದ್ರೆ ಹಿಂದಿನಿಂದಾದ್ರೂ ಹೇಳ್ತು ಬರ್ತೇನೆ. ಹಿಂದಿನಿಂದ ಹೋಗಬೇಡ. ಕಷ್ಟ ಆದೀತು, ಅಪಪ್ರಚಾರ ಆದೀತು. ಮುಂದಿನಿಂದ ಆಯ್ತು, ನಾನು ಹೋಗ್ತೇನೆ.
ಕಾಣಿಸುವುದಿಲ್ವೇನೋ? ಕಣ್ಣು ನಿನಗೆ ಕಾಣಿಸುದಿಲ್ವಾ? ಬಂದು ನನಗೆ ಡಿಕ್ಕಿಯನ್ನು ಹೊಡೆದೇ ಅಲ್ಲ. ನೀನು ನನಗೆ ಡಿಕ್ಕಿ ಹೊಡೆದದ್ದು ನಿನಗೆ ಕಾಣುದಿಲ್ವಾ? ನಾನು ನಿನಗೆ ಡಿಕ್ಕಿಯನ್ನು ಹೊಡೆದದ್ದ, ನೀನು ನನಗೆ ಡಿಕ್ಕಿಯನ್ನು ನೀನು ಹೊಡೆದ. ನನಗೆ ತಾಗಿದ್ದು. ಕುಳಿತಲ್ಲಿ ಇದ್ದವ ನಾನು, ಹಾ ಕುಳಿತಲ್ಲಿಗೆ ನೀನು ಬಂದದ್ದು, ಹೌದು. ನೀನೆದ್ದಿಯಲ್ಲಿಗೆ ನಾನು ಬಂದದ್ದಲ್ಲ. ಹಾ ಅಧಿಕ ಪ್ರಸಂಗಿ. ನನ್ನ ಆಚೆಗೆ ನಾನು ಹೋಗುತ್ತಿರುವಾಗ ನನಗೆ ತಾಗಿದ್ದಲ್ವಾ? ನಿನ್ನ ಕಣ್ಣಲ್ಲಿ ಮನೆಯಲ್ಲಿಟ್ಟು ಬಂದಿದ್ಯಾ ನೀನು? ಕಣ್ಣು ಮುಖದಲ್ಲಿರುವುದು ಜೊತೆಯಲ್ಲಿರುತ್ತ. ಹಾಗಿದ್ರೆ ನಿನ್ನ ತೀರ್ಮಾನ, ಹಾ ನಾನು ನಿನಗೆ ಡಿಕ್ಕಿ ಹೊಡೆದದ್ದು. ಹೌದು. ನೀನು ಮಾತನಾಡುವಾಗ ನಿನ್ನ ಸ್ವಭಾವ ಏನು ಹಾ. ನನಗೆ ಅರ್ಥ ಆಗಿದೆ. ಹಾ. ಆದ ಕಾರಣ ನಿನ್ನಲ್ಲಿ ನಾನು ಚರ್ಚೆ ಮಾಡುವುದಿಲ್ಲ. ಹಾ. ನಾನೇ ನಿನಗೆ ಡಿಕ್ಕಿ ಹೊಡೆದದ್ದು, ಸಾಕಲ್ಲ? ಹೌದಲ್ಲ, ಒಪ್ಪಿಕೊಳ್ಬೇಕು. ಮತ್ತೆ ಆಯ್ತು, ಆಯ್ತು. ನೀವು ತಾಗಿ ನನಗೆ ಬೈಯುವುದಾ? ನಾನೇ ನಿನಗೆ ತಾಗಿದ್ದು. ಹಾ. ಸಮಾಧಾನ ಆಯ್ತಲ್ಲ? ಸಮಾಧಾನ ಆಯ್ತು. ಯಾರು ನೀನು, ಯಾಕೆ ಬಂದೆ, ಎಲ್ಲಿಂದ ಬಂದೆ ಅದನ್ನು ಹೇಳು. ನನ್ನನ್ನು ಕೇಳಲಿಕ್ಕೆ ನೀನು ಯಾರು? ಹಾ? ನನ್ನನ್ನು ಕೇಳಲಿಕ್ಕೆ ನೀನು ಯಾರು? ಅದು ನನ್ನದು ಅಪರಾಧ ಆಗಿದೆ. ಆದ ಕಾರಣ ನಾನು ಮಾತನಾಡುವುದಿಲ್ಲ. ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದಲ್ಲ. ಮತ್ತೆ ನೀನು ಯಾಕೆ ಮಾತನಾಡ್ತಾ ಇದ್ದೀನಿ? ನಾನು ಇಲ್ಲಿ ಒಬ್ಬನನ್ನು ಹುಡುಕಿಕೊಂಡು ಬಂದದ್ದು. ಒಬ್ಬನನ್ನು ಹುಡುಕಿಕೊಂಡು ಬಂದೆ. ಹೌದು. ಯಾರವ? ಅವ ಇದ್ದಾನ? ಯಾರು ಅಂತ ಹೇಳದೆ ಅವ ಇದ್ದಾನಂತ ನನಗೆ ಅರ್ಥ ಅವ ಆಗಿದೆ. ಅಜೀರ್ಣ ಅಜೀರ್ಣ ಅಜೀರ್ಣ. ಅಜೀರ್ಣ. ಇಲ್ಲಿ ಸದ್ಯ ಯಾರಿಗೂ ಅಜೀರ್ಣ ಆಗ್ಲಿಲ್ಲ. ಅಲ್ಲ ಅಷ್ಟೇ. ಅವನಿಗೆ ಅಷ್ಟೇ ಹೆಸರು ಉಂಟಂತೆ. ಹಾ, ಅವ ಅಜೀರ್ಣ. ಅರ್ಜುನ. ಅಜೀರ್ಣ ಅಲ್ಲ, ಏನು ಅಜೀರ್ಣ ನಿನಗೆ? ಅವ ಕಲಿಬರ್ತ. ಅರ್ಜುನ. ಕಲಿಬರ್ತ. ಏ, ಕಲಿಬರ್ತ ಅಂತ ಅಲ್ಲೂ ಏನು? ಕಲಿಬಾರ್ಥ. ಮಧ್ಯಾಹ್ನ ಪಾಡ್ದಾನ. ಏನು? ಮಧ್ಯಾಹ್ನ ಪಾಡ್ದಾನ. ಮಧ್ಯಾಹ್ನ ಪಾಡ್ದಾನ. ಏ, ಹಾಗಲ್ಲೂ ಆ? ಮಧ್ಯಮ ಪಾಂಡವ. ಮಧ್ಯಾಹ್ನ ಪಾಡ್ದಾನ. ಅವ ಇದ್ದಾನ. ಹ. ಅವ ಕುಂಟಿ ಪುತ್ರ. ಹೇಗೆ? ಕುಂಟಿ ಪುತ್ರ. BMS. ಕುಂಟಿ ಪುತ್ರ. BMS. ಕುಂಟಿ ಪುತ್ರ ಅಲ್ಲ, ಕುಂತಿ ಪುತ್ರ. ಕುಂಟಿ. ಭೀಬಸ್ಸು. ಅವ BMS ಅಲ್ಲ, ಭೀಬಸ್ಸು. ಭೀಮಸು. ಹ. ಅವನಿಗೆ ಮತ್ತೊಂದು ಹೆಸರು ಉಂಟಲ್ಲ. ಏನು? ಎಂತದು? ಗಾಂಧೀಜಿ. ಗಂಜಿ. ಗಾಂಧೀವಿ. ಗಾಂಧಿ. ಅವ ಇದ್ದಾನ. ಇನ್ನೇನಾದ್ರೂ ಹೆಸರು ಗೊತ್ತುಂಟ ನಿನಗೆ? ಕೆಲವುಂಟು. ಮತ್ತೆ ಧನಂಜಯ ಅಂತೆ. ಹ. ಕಾಪಿ ದೂಜ ಎಂತದ ಉಂಟಂತೆ ಕೆಲವು ಹೆಸರು. ಕಪಿಧ್ವಜ. ಹೌದು. ಹ. ಮತ್ತೆ ಸಾವಿ ಸಾಚಿ ಎಂತದು? ಸವ್ಯಸಾಚಿ. ಸವ್ಯಸಾಚ. ಸ್ವಲ್ಪ ಗೊತ್ತುಂಟು ನಿನಗೆ? ಹೌದೌದು. ಹ. ಅವನನ್ನೇ ಹುಡುಕಿಕೊಂಡು ಬಂದದ್ದು. ಹ. ಅವ ಇದ್ದಾನ. ಅವನಲ್ಲಿ ಮಾತಾಡ್ಲಿಕ್ಕೆ ಬಂದದ್ದು. ಅವನಲ್ಲಿ ಮಾತನಾಡುವುದಕ್ಕೆ ಬಂದದ್ದ? ಹೌದು. ಅವನನ್ನು ಇದುವರೆಗೆ ನೀನು ನೋಡಿದ್ದೀಯಾ? ನೋಡ್ಲಿಲ್ಲ. ಅವರನ್ನೆಲ್ಲ ನಾವ್ಯಾಕೆ ನೋಡ್ತೇವೆ? ಹೌದಾ? ಹಾ. ಹ. ಅವನನ್ನು ಹುಡುಕಿ ಬಂದದ್ದು? ಹೌದು. ಅದೆಲ್ಲ ನಾನೇ. ಅರ್ಜುನ ಅಂದ್ರೆ ನಾನೇ, ಗೊತ್ತಾಯ್ತು? ನೀನೆಯಾ? ಹೌದು. ನಿನ್ನನ್ನೇ ಹುಡುಕಿಕೊಂಡು ಬಂದದ್ದು. ಏನಾಗುವೆ? ಎಲ್ಲಿಂದ ಬಂದೆ? ಇಲ್ಲಿ ಅವಲ್ಲ. ಮತ್ತೆ ಎಲ್ಲಿ ಅವ? ಕೆಳಗಿಂದ ಬಂದದ್ದು. ಕೆಳಗೆ ಅರ್ಥ ಆಗ್ಲಿಲ್ಲ. ಪಾತಾಳಿ ಲೋಕದಿಂದ. ಯಾವ ಲೋಕ? ಪಾತಾಳಿ ಲೋಕ. ಏ, ಪಾತಾಳಿ ಲೋಕ ಅಲ್ವೇನು? ಪಾತಾಳ ಲೋಕ. ಅಲ್ಲಿ 7 ಜನ. ಅತ್ಯಂತ ಕೆಳಗಿರುವ ಲೋಕ. 7 ಜನ ಇದ್ದಾರಲ್ಲ. 7 ಜನ. ಥಮ್ಸಪ್ ಅವರು ಕಳಿಸಿದ್ದು ನನ್ನನ್ನು. ಹೇಗೆ? ಥಮ್ಸಪ್ 7 ಜನ. ಸಮಸಪ್ತಕರು. ಸಂಸಪ್. ಕೆಲವರು ಹೇಳ್ತಾರೆ ಸಂಸಪ್ತಕರು. ಸಂತಪ್ತರು. ನಿನಗೆ ಹೇಳುವುದಕ್ಕೆ, ನಿನ್ನ ಒಡೆಯನ ವಿಚಾರ ನಿನಗೆ ಹೇಳುವುದಕ್ಕೆ ನನಗೆ ಗೊತ್ತುಂಟು. ನನ್ನನ್ನು ಸರಿ ಮಾಡ್ಲಿಕ್ಕೆ ಬರಬೇಡ. ನಿನ್ಗೆ ಗೊತ್ತಾಯ್ತಲ್ಲ? ನಿನ್ನನ್ನು ಸರಿ ಅದು ಮಾಡುವುದು ನಮ್ಮ ವೈಯಕ್ತಿಕ. ಅದನ್ನು ನೀನು ಸರಿ ಮಾಡ್ಲಿಕ್ಕೆ. ದೇವರಾಣೆ, ನಿನ್ನನ್ನು ಸರಿ ಮಾಡುವಂತಹ ವ್ಯರ್ಥ ಪ್ರಯತ್ನವನ್ನು ನಾನು ಮಾಡ್ಲಿಕ್ಕಿಲ್ಲ. ಮತ್ತೆ ಯಾಕೆ? ಬಾ. ಯಾಕೆ? ನೀನು ಸರಿಯಾಗುವುದೇ ಅಲ್ಲ. ನೀನು ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ ನನ್ನಲ್ಲಿ. ಬಂದ ವಿಷಯ ಕೇಳು. ನನ್ನನ್ನು ಅವರು ಕರೆದು ಕಳಿಸಿದ್ದು ಯಾಕೆ ಗೊತ್ತುಂಟ? ಯಾಕೆ? ಅವರ ಅಪ್ಪನನ್ನು ನೀನು ಕೊಂದಿದ್ಯಾ? ಅವರಪ್ಪ ಸಮಶಬ್ದಕರ ಅಪ್ಪ. ಹೌದು. ಯಾರು ಅಂತ ನಿನಗೆ ಗೊತ್ತುಂಟ? ನನಗೆ ಗೊತ್ತಿಲ್ಲ. ಅವರಪ್ಪ ನನಗೆ ಯಾಕೆ ಸುಮ್ಮನೆ? ಅವರನ್ನು ನೀನು ಕೊಂದಿದ್ಯಂತೆ. ಕೊಂದಿದ್ಯಂತೆ? ಅವ ಹೇಳಿದ್ದಾನಲ್ಲ. ಹೌದು. ಆ ಹಗೆಯನ್ನು ತೀರಿಸುವುದಕ್ಕಾಗಿ ಅವರು ಈಗ ನಿನ್ನನ್ನು ಸಾಲಿಗ್ರಾಮಕ್ಕೆ ಕರೆದಿದ್ದಾರೆ. ಎಲ್ಲಿಗೆ?
ಸಾಲಿಗ್ರಾಮಕ್ಕೆ ಸಂಗ್ರಾಮಕ್ಕೆ. ಸಾಲಿಗ್ರಾಮಕ್ಕೆ. ಸಾಲಿಗ್ರಾಮ ಅಲ್ಲ, ಸಂಗ್ರಾಮಕ್ಕೆ. ಅಲ್ಲಿ ನಡೆಯುತ್ತಾ ಉಂಟಲ್ಲ ಕುರುಕ್ಷೇತ್ರದಲ್ಲಿ. ಕುರುಕ್ಷೇತ್ರ ಅಲ್ವೇನು, ಕುರುಕ್ಷೇತ್ರದಲ್ಲಿ ಸಂಗ್ರಾಮ ನಡೆಯುತ್ತಾ ಇದೆ. ಅಲ್ಲಿಗೆ ನೀನು ಬರ್ಬೇಕಂತೆ. ಅವರು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಅವರು ಬರ್ತಾರಂತೆ. ಅಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ. ಕುರುಕ್ಷೇತ್ರದ ಹೊರಬಾಹೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ನೀನು ಅಲ್ಲಿಗೆ ಬರ್ಬೇಕಂತೆ. ಬರುವಾಗ ಹೇಗೆ ಬರ್ಬೇಕು ಅಂತ ಗೊತ್ತುಂಟಾ? ಹೇಗೆ ಬರ್ಬೇಕು? ನಿನ್ನ ಜೊತೆಯಲ್ಲಿ ಅವ ಇದ್ದಾನಂತಲ್ಲ, ಯಾರವ? ದನ ಮೇಯಿಸುವವ. ಹಾಗೆಲ್ಲ ಹೇಳಬಾರ್ದು. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ನಿನಗೆ, ನಮಗೆ ಅವ ದನ ಮೇಯಿಸುವವ. ಅವ ಇದ್ದಾನಲ್ಲ. ದನ ಮೇಯಿಸುವ ಅಂತ ಪರಿಹಾಸ್ಯ ಮಾಡಬೇಡ. ಏನು ದನ ಮೇಯಿಸುವ ಅಂತ ಪರಿಹಾಸ್ಯ ಮಾಡಬೇಡ. ಏನಾಯ್ತು? ಪರಿಹಾಸ್ಯ ಮಾಡಬೇಡ ಅಂತ ಹೇಳಿ. ಮಾಡಬಾರ್ದು. ದನವನ್ನು ಪೋಷಿಸಿದರೆ ಮಾತ್ರ ಮಣ್ಣು ಫಲವತ್ತಾಗುವುದಕ್ಕೆ ಸಾಧ್ಯ, ನಮಗೆ ಉಣ್ಣುವುದಕ್ಕೆ ಸಾಧ್ಯ. ಕೆಲವರೆಲ್ಲ ಸೆಗಣಿ ಸೆಗಣಿ ಎನ್ನುವ ಹಾಗೆ ಪರಿಹಾಸ್ಯ ಮಾಡುವಂತಹ ಬುದ್ಧಿಜೀವಿಗಳಿದ್ದಾರೆ ಸಮಾಜದಲ್ಲಿ. ಸಗಣಿಯನ್ನು ನಾವು ಪೂಜಿಸಿದ್ರೆ ನಮಗೆ ಅನ್ನ ಸಿಗುವುದಕ್ಕೆ ಸಾಧ್ಯ. ಈಗ ನೀನು ನನಗೆ ಅದರ ಬಗ್ಗೆ ಎಲ್ಲ ಪಾಠ ಮಾಡಬೇಡ. ನಾನು ಬಂದ ವಿಷಯ ಬೇರೆ. ಈಗ ನಿನ್ನ ಜೊತೆ ಅವ ಇದ್ದಾನೆ, ಮತ್ತೆ ನಿನ್ನ ಧ್ವಜದಲ್ಲಿ ಅವ ಮಂಗ ಇದ್ದಾನಲ್ಲ. ಹಾಗೆಲ್ಲ ಹೇಳಬಾರ್ದ. ಕಪೀಶ್ವರ ನಿನಗೆ ಅವರಿದ್ದಾರೆ ಅಂತ ನಿನಗೆ ಸ್ವಲ್ಪ ಅಹಂಕಾರ ಉಂಟು. ಅವರ ವಿಷಯ ಬಿಡು. ಆ ಕೈಲಾಸದಲ್ಲಿರುವ ಶಶಿಮೌಳಿಯನ್ನು ನೀನು ಬೇಕಾದ್ರೂ ಶಶಿಮೌಳಿ ಕರ್ಕೊಂಡು ಬರ್ಬೇಕಂತೆ. ನಿನಗೆ ಬಾರದಿದ್ರೆ ಬರುವ ಸಂಗರಕ್ಕೆ ಬೇಕಾದವರ ನೊಡಗೊಂಡಾಗ ನಾಳಾಗಿ ಬಂದವ ಅಲ್ಲ ಅಂತ ಆದ್ರೆ ನಿನ್ನ ಶಿರಚ್ಛೇದನ ಮಾಡ್ತಿದ್ದೆ. ಓರ್ವ ದೂತನಾಗಿ ಬಂದ ಕಾರಣದಿಂದಲಾಗಿ ದೂತನಿಗೆ ನೋವು ಮಾಡುವುದು ಸರಿಯಲ್ಲ. ಅಲ್ಲ, ದೂತವದೆ ನಿಷಿದ್ಧ ಎನ್ನುವ ಕಾರಣದಿಂದ ನಿನ್ನನ್ನು ಬಿಡ್ತೇನೆ. ನಿನ್ನ ಹುಚ್ಚುಂಟಲ್ಲ, ಹುಚ್ಚನ್ನೆಲ್ಲ ಬಿಡಿಸಿ ಏನು ನಡೆಯಲಿ. ಬರ್ತಾ ಇಲ್ವಾ ನೀನು? ಇಲ್ಲ, ಬರುವುದಿಲ್ಲ. ಬರದಿದ್ರೆ ಏನು ಮಾಡ್ಬೇಕು ಅಂತ ಗೊತ್ತುಂಟು.